ಪರುಷ ಶಬ್ದೊಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ್ತ ಜೀವರಿಗೆ ತರ್ಪಕನು ತಾನಾಗಿ. ಈ ಗಂಧದಲ್ಲಿದ್ದಾನೆ. ಪಂಚತನ್ಮಾತ್ರಗಳು ಅಂತ ಹೆಸರಿದಕ್ಕೆ. ಪಂಚಭೂತಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಎಲ್ಲ ಕಡೆ ದೇವರಿದ್ದಾನೆ. ಇದ್ದಾನಲ್ವ, ಆ ಎಲ್ಲಿದ್ದಾನೋ ಆ ಹೆಸರು ಅವನಿಗಿದೆ. ಗಂಧ ಅಂತ ಹೆಸರು ಅವನಿಗೆ ಮೊದಲು, ಆಮೇಲೆ ಗಂಧಕ್ಕೆ. ಇದ್ದಾನೆ ಅಂದರೆ ಕೆಲವರು ಇರ್ತಾರೆ, ಅವರು ಇದ್ದರೂ ಇಲ್ಲದೆ ಇದ್ದರೂ ಒಂದೇ. ದೇವರು ಗಂಧವಾಗಿರಲಿಕ್ಕೆ ಅವನು ಕಾರಣ. ರಸೋಸ್ಮಿ ಅಪ್ಸು ಕೌಂತೆಯ, ನೀರಿನಲ್ಲಿ ಇದ್ದೇನೆ ಅನ್ನಲಿಲ್ಲ ದೇವರು. 7ನೇ ಅಧ್ಯಾಯದಲ್ಲಿ ಅಪ್ಸು ರಸಃ ಅಸ್ಮಿ, ಸುಂದರ ನೋಡಿ. ಸ್ವಲ್ಪ ಚೂರು ಗಮನಿಸಿದರೆ ನೀರಲ್ಲೇ ಇದ್ದಾನೆ, ಇದ್ದೇ ಇರ್ತಾನೆ. ನಾವು ಇರ್ತೀವಿ, ಈಗ ನೀರಿಂದ ಎದ್ದು ಬಂದಿದ್ದೀವಿ. ಹಾಗೆ ನೀರಲ್ಲಿರೋದ, ನೀರಿನ ರಸ ನನ್ನದು. ಎಲ್ಲವೂ ಮುಗಿದೋಯ್ತು. ನೀರೀತ್ಯುಪಲಕ್ಷಣಂ, ನೀರಾಗಲಿ ಅಥವಾ ಪೃಥ್ವಿ, ತೇಜಸ್ಸು, ವಾಯು, ಆಕಾಶ ಎಲ್ಲ ಕಡೆ ವ್ಯಾಪ್ತನಾಗಿದ್ದು ಆ ಗುಣಧರ್ಮಗಳೆಲ್ಲವೂ ನನ್ನಾಧೀನ. ದೇವರು ಸಂಕಲ್ಪ ಮಾಡಿದ್ರೆ ನೀರಾಗಿರುತ್ತೆ. ನೀರು ಕೆಳಗೆ ಹರಿಯುತ್ತೆ, ಬೆಂಕಿ ಮೇಲೆ ಹೋಗುತ್ತೆ. ಒಂದು ವೇಳೆ ವಿಪರೀತ ಆಗ್ಬಿಟ್ಟಿದ್ರೆ ಅಡುಗೆ ಏನ್ರಿ ಮಾಡೋದು? ನೀರು ಹೀಗೆ ಹೋಗಬೇಕು ಅಂತಿದ್ದರೆ ಬಹಳ ಕಷ್ಟ ಅಲ್ವಾ? ಡೌನ್ವರ್ಡ್ ಪ್ರೆಷರು ಬದುಕಿದ್ದೀವಿ ನಾವು, ಇನ್ನೂ ಬದುಕಿದ್ಲಿಕ್ಕೆ ಕಾರಣ ನೀರಿನ ಸ್ವಭಾವ ಮೇಲಿಂದ ಕೆಳಗೆ ತಗ್ಗಿಗೆ ಹರಿಳಿ ಅಂತ. ಬೆಂಕಿ ಫ್ಲೇಮ್ ಇದೆಯಲ್ಲ, ಅದು ಹೀಗೆ ಉರಿದಿದ್ದರೆ ಗತಿ ಏನು? ನೀರಿನಂತೆ ಅಲ್ಲ, ಅದು ಮೇಲೆ ಅದು ಉರ್ಕೊಂಡು ಹೋಗುತ್ತೆ. ನಮಗೆ ಊಟ ಮುಂದಿನ ಸಂಧಿ, ಆ ಭೋಜನ ಸಂಧಿ ಪ್ರಕರಣವೇ. ಇದೆಲ್ಲ ದೇವರು ಅನಾದ್ಯನಂತ ಕಾಲದಲ್ಲಿ ಆಯಾ ವಸ್ತುಗಳ ಸ್ವಭಾವ ಅವನು ಇಟ್ಟಿದ್ದಾನಲ್ಲ, ಅದು ಎಷ್ಟು ಉಪಯುಕ್ತ ಅಂತ ಅರ್ಥವೇ ಆಗೋದಿಲ್ಲ. ಎಂಥ ವ್ಯಾಪ್ತಿ ಭಗವಂತ. ಅಡುಗೆ ಎಲ್ಲ ತಯಾರಾದ ಮೇಲೆ ಎಲ್ಲಿಂದ ಅಡುಗೆ ಶುರು ಆಗುತ್ತೆ ಗೊತ್ತಾ? ಇದು ಎಲ್ಲೋ ಇರುತ್ತಲ್ಲ ಬೀಜ, ಅದು ಬಂದು ಧಾನ್ಯವಾಗಿ ಅದು ಮತ್ತೆ ಅಡುಗೆ ಆಗಬೇಕು. ಇವತ್ತೇ ಕಿತ್ತಿ ಇವತ್ತೇ ಅನ್ನ ಮಾಡಿದ್ರೆ ಅದು ಗಯಾ ಸ್ಪೆಷಲ್ ಆಗಿಬಿಡುತ್ತೆ, ಅಥವಾ ಆಗೋದೇ ಇಲ್ಲ, ಏನೂ ಆಗೋದಿಲ್ಲ. ಅದು ಪಾಕ ಆಗಬೇಕು, ಸ್ವಲ್ಪ ಹಳೆಯ ಅಕ್ಕಿ ಆಗಬೇಕು, ಹೆಚ್ಚು ಹಳೆಯದು ಆಗಬಾರ್ದು. ಹಳೆಯದಾದ ಮೇಲೆ ಅಲ್ಲಿ ಪಾಕ ಆಗುತ್ತೆ. ನೈವೇದ್ಯ ಎಲ್ಲ ಆದಮೇಲೆ ನಾವೇನೇನೋ ಪದಾರ್ಥಗಳನ್ನು ಬೆರೆಸಿ ತಿಂತೀವಲ್ಲ, ಹೊಟ್ಟೆಗೆ ಹೋದ ಮೇಲೆ ಮತ್ತೆ ದೇವರು ಪಾಕ ಮಾಡ್ತಾನ್ರಿ, ಕಾರುಣ್ಯ. ಅವನೇನಾದರೂ ಅದನ್ನು ಪಚನ ಮಾಡದೆ ಹೋಗಿದ್ದಿದ್ದರೆ ನಾವೇ ಪಕ್ವ ಆಗ್ಬಿಡ್ತಾ ಇದ್ವಿ. ಒಂದು ಚೂರು ತಿಂದ ಆಹಾರದ ಲೇಷ ಅದು ಜೀರ್ಣವಾಗದೇ ಹೋದರೆ ನಾವೆಲ್ಲ ಜೀರ್ಣ ಆಗ್ಬಿಡ್ತಾ ಇದ್ವಿ. ಇಂಥ ವ್ಯಾಪ್ತಿ ಭಗವಂತನದ್ದು. ಎಲ್ಲವೂ ತಾನಾಗಿದ್ದು ಕರುಣಾಸಿಂಧು ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ ಸ್ವಾಖ್ಯರಸ ಅಂತ ಕರೀತಾರಲ್ಲ, ಅದನ್ನು ಭೋಗ ಮಾಡ್ತಾನೆ. ಅದು ಹೇಗೆ ಹೇಳ್ರಿ ಗೊತ್ತಿಲ್ಲ, ಸಿಕ್ಕರೆ ಕೇಳಿ ಹೇಳಬೇಕಷ್ಟೆ. ಸ್ವಾಖ್ಯರಸ ತಾನೇ ಅಂತ ಅರ್ಥ. ಈಗ ಹೇಳಲಿಲ್ವ? ಗಂಧ ರಸ ಎಲ್ಲವೂ ಆಯಾ ಶಬ್ದ ವಾಚ್ಯತ್ವ ಭಗವಂತನಿಗಿದೆ. ಅವನನ್ನು ಹೇಳದಿರುವ ಶಬ್ದ ಯಾವುದೂ ಇಲ್ಲ. ತಾನು ಮೊದಲು ಭೋಗ ಮಾಡಿ ನಮಗೆ ಕೊಡ್ತಾರಳ್ಳಿ. ಶ್ರವಣ ನಯನ ಘ್ರಾಣ ತ್ವಗ್ರಸ ಶ್ರೋತ್ರೇ ಪಂಚ ತನ್ಮಾತ್ರೆಗಳಾದ ಮೇಲೆ ಅದನ್ನು ಗ್ರಹಣ ಮಾಡುವ ಶ್ರೋತ್ರಾದಿ ಇಂದ್ರಿಯಗಳು, ಕಣ್ಣು ಮೊದಲಾದವುಗಳು, ವಾಕ್ ಪಾಣಿ ಪಾರ ಅವಯವಗಳೋಳು, ತದ್ಗುಣಗಳೋಳು, ತತ್ಪತಿಗಳೊಳಗೆ, ಅದಕ್ಕೆ ಅಭಿಮಾನಿ ದೇವತೆಗಳು, ಅದರ ಸ್ವಭಾವ, ಅದರ ಗುಣ ಶ್ರೀಹರಿಯ ಅಧೀನವಾಗಿದೆ. ಪ್ರವಿತತನು ತಾನಾಗಿ ಕೃತಿಪತಿ. ತತ ಅಂದರೆ ವ್ಯಾಪ್ತನಾಗಿದ್ದಾನೆ ಅಂತ. ಪ್ರವಿತತಿ ಅಂತ ಹೇಳಿದ್ರೆ ವಿಶೇಷವಾಗಿ ಅತಿ ಸೂಕ್ಷ್ಮವಾರದಲ್ಲಿ ಅಣೋರಣೀಯಾನ್ ಮಹತೋ ಮಹಿಯಾನ್, ಅಷ್ಟು ಅಣುವಾಗಿ ಅದರೊಳಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅವನು ಇದ್ದಿದ್ದಕ್ಕೆ ಎಲ್ಲ ನಡೀತಾ ಇರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಥೈಕಾಂ ಶಾಖಾಂ ಜಹತಿ ಅಥ ಸಾ ಶುಷ್ಯತಿ. ದೇವರು ಇದ್ದೇ ಇರ್ತಾನೆ, ಇಲ್ಲ ಅಂತಲ್ಲ. ಇದು ಒಣಗಲಿ ಅಂದರೆ ಒಣಗೋಗತ್ತದು,
ಇಡೀ ಮರ ಒಣಗಲಿ ಅಂದರೆ ಒಣಗಿ ಹೋಗಿಬಿಡುತ್ತೆ. ಅವನಿದ್ದಾನೆ. ಆದ್ದರಿಂದ ಎಷ್ಟು ಬಾರಿ ಕೊಡಲಿ ಪೆಟ್ಟು ತಿಂದು ಅದನ್ನು ತುಂಡು ತುಂಡಾದರೂ ಮತ್ತೆ ಬೆಳಿತಾನೇ ಕೂತಿರುತ್ತೆ. ಮಂಡು ಮರಗಳು ಕೆಲವುದಲ್ಲ. ಅವನು ಬದುಕಲಿ ಅಂತ ಅವನ ಸಂಕಲ್ಪ ಅಲ್ವ. ಆಯಾ ವಸ್ತುಗಳು ತನ್ನ ತನ್ನ ಸ್ವಭಾವದಿಂದ ಶ್ರೀಹರಿಯ ಸಂಕಲ್ಪದಿಂದ ಇದೆ. ಅಲ್ಲಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಈ ಪ್ರದ್ಯುಮ್ನ ಮಾಡಿಸಿ ಭವಕ್ಕೆ ಕಾರಣನಾಗಿ ನಮ್ಮನ್ನು ತಿರುಗಿಸ್ತಾ ಇರ್ತಾನೆ. ತಿಳಿಸದಲೇ ಎಲ್ಲ ಅವನು ಮಾಡ್ತಾನೆ. ನಾವ್ಯಾಕೆ ಸಂಸಾರದಲ್ಲಿ ತಿರುಗಾಡ್ಕೊಂಡಿರ್ತೀವಿ ಗೊತ್ತಾ? ಅವನು ಮಾಡಿದ್ದನ್ನು ನಾವು ಮಾಡಿದ್ವಿ ಅಂತೀವಿ. 13ನೇ ಅಧ್ಯಾಯ ಏಕಾದಶ ಸ್ಕಂದ ಭಾಗವತದಲ್ಲಿ ಹಂಸೋಪಾಖ್ಯಾನ ಅಂತ ಬರುತ್ತೆ. ಅಲ್ಲಿ ಯಾರು ಮಾಡೋದೆಲ್ಲ? ಹಂಸರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡುತ್ತಾ ನಾನೇ ಮಾಡೋದು. ತಾನು ಮಾಡೋದನ್ನು ನಾವು ಮಾಡಿದ್ವಿ ಅಂದ್ಕೊಂಡು ಒದ್ದಾಡ್ತೀವಿ. ನಾವೇನು ಮಾಡಿರ್ತೀವಿ? ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಜಾಗ್ರ ಸ್ವಪ್ನ ಸುಷುಪ್ತಿ. ಈ ಎಲ್ಲ ಅವಸ್ಥೆಗಳು ಇದೆಯಲ್ಲ ಅವನ ಪ್ರೇರಣೆಗೆ ಒಳಪಟ್ಟೇ ನಡೀತಾ ಇರುತ್ತೆ. ನಾವು ಎಚ್ಚರದಿಂದ ಇದ್ದೇವೆ ಅಂದರೆ ಎಚ್ಚರದಿಂದ ಇರಲಿ ಅಂತ ವಿಶ್ವ ಅಂದ್ಕೊಂಡ್ರೆ ಆಗ ಎಚ್ಚರ. ತೇಜಸ ಕೆಲಸ ಶುರು ಮಾಡಿಬಿಟ್ರೆ ಆಗ ನಮಗೆ ಸ್ವಪ್ನ ಶುರು ಆಗ್ಬಿಡುತ್ತೆ. ಹೃದಯದಲ್ಲಿರುವ ಪ್ರಾಜ್ಞ ಇವನು ಗಾಢ ಸುಷುಪ್ತಿಗೆ ಹೋಗಲಿ ಅಂದರೆ ನಮ್ಮ ನಿದ್ರೆ ಯಾವ ಕ್ಷಣ ಶುರು ಆಯಿತು ಅಂತ ಯಾರಿಗನ್ನ ನೆನಪಿದೆಯಾ? ಇಲ್ಲಿ ಕೂತವ್ರಿಗೆ ನಿದ್ರೆಗೆ ಹೊಟ್ಟೋಗ್ತಾ ಇರ್ತೀವಿ. ನಂಗೆ ನಿದ್ರೆ ಬರೋದೇ ಇಲ್ಲ. ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸು. ಸ್ವಾತಂತ್ರ್ಯ ಭ್ರಮೆಯಿಂದ ಡ್ರೈವ್ ಮಾಡ್ಕೊಂಡು ಹೊರಟಿದ್ದೆ. ಹೀಗೆ ರೀ ಅಂತ ಜೋರಾಗಿ ಹೇಳಲಿಕ್ಕೂ ಭಯ. ನನ್ನ ಹೆಂಡತಿ ಮಕ್ಕಳೆಲ್ಲ ಕೂತಿದ್ರು. ಅದು ಸ್ಲೋ ಆಗಿತ್ತು ಪುಣ್ಯಕ್ಕೆ. ಇಲ್ಲೇ ಡಿವೈಡರ್ಗೆ ಹೊಡೆದು ಇಷ್ಟೊತ್ತಿಗಾಗಲೇ ಎಷ್ಟೋ ಎಳ್ಳು ಚೀಲಗಳು ಖರ್ಚು ಆಗ್ಬಿಟ್ಟಿರೋದು. ಅವನು ಬದುಕಿರಲಿ ಅಂತ ಅವನ ಸಂಕಲ್ಪ ಎಚ್ಚರ ಕೊಡ್ತಾನೆ. ಆಮೇಲೆ ಅಂಥ ಡ್ರೈವಿಂಗೆಲ್ಲ ವಯಸ್ಸಾಗಿದ್ರೆ ಚಿಕ್ಕ ಮಕ್ಕಳ ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡಿದ್ದಕ್ಕೆ ಒಂದು ಸ್ಯಾಂಪಲ್ ಕೊಟ್ಟ. ನೋಡಿದ್ಯಾ ನಿನ್ನ ಹಣೆ ಬರ, ನನ್ನಿಂದ ಎಲ್ಲ ನಡೆಯಬೇಕು, ತಿಳ್ಕೋ ನೀನು. ನನ್ನಿಂದ ಏನಿದೆ ಅಲ್ಲಿ? ಎಲ್ಲ ಅವಸ್ಥೆ ನಾವು ಮಾತ್ರ ನಾವು ಅವನ ಅಧೀನ, ನಮ್ಮ ಅವಸ್ಥೆ ಅವನ ಅಧೀನವೇ. ಪ್ರತಿಯೊಂದು ಅವನ ಅಧೀನ. ಅವನು ಮಾಡಿಸ್ತಾ ಇರ್ತಾನಲ್ಲ, ಅಲ್ಲಿ ಕಾಣಿಸೋದಿಲ್ಲ. ಅದು ಭವಕ್ಕೆ ಕಾರಣನಾಗಿ ತಿರುಗ್ತಾ ಇರ್ತಾರಳಿ. ಹೇಗೇಗೋ ತಿರುಗ್ತಾ ಇರ್ತೀವಿ, ಎಲ್ಲೆಲ್ಲೋ ತಿರುಗ್ತೀವಿ. ಈ ಸರೋವರದಲ್ಲಿ ಮೀನಾಗಬಾರ್ದು ಅಂತ ಏನು ಗ್ಯಾರಂಟಿ? ಈ ಸರೋವರದಲ್ಲಾದರೆ ಪರವಾಗಿಲ್ಲ, ಇನ್ನೆಲ್ಲೋ ಹುಟ್ಟುಬಿಟ್ರೆ ಪಾಕಿಸ್ತಾನದ ಮೀನಾದರೆ ತುರ್ಕರು ಹೊಟ್ಟೆಗೆ ಹೊಟ್ಟೋಗ್ತೀವಲ್ಲ. ಆದ್ದರಿಂದ ನಾವು ಮಾಡಿದ್ದು ಕೂಡ ನಾವು ಮಾಡಿದ್ದಲ್ಲ. ತಾರೋ ಬಾರೋ ಬೀರೋ ಸಾರೋ ಹಾರೋ ಹೀರೋ ಹೋರೋ ಸೇರೋ ಯಾರೋ ತೋರೋ ಎಂಬುದು ಈಶ ಪ್ರೇರಣೆ ಎಂದರಿತ ಬಗೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ಕಂದ ಒಲಿಯಲು ಏನಂದದ್ದೇ ವೇದ ವೃಂದ. ಈ ಕರುಣಾಸಾಗರ ಎಲ್ಲಿದ್ದಾನ್ರಿ ಅಂದರೆ ಈ ಪರಮಗುರುಗಳು ಅಂತಾರಳ್ಳಿ, ಜಲಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯು ತಾರು ಫಲಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂಬುವಗೆ ಆನಂದ ಆನಂದ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚ ವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನತೇಶ್ವಹಂ ಅಂತ ಜಗತ್ಪತಿಯ ವ್ಯಾಪ್ತಿಯನ್ನು 3ನೇ ಪದ್ಯದಲ್ಲಿ, ಚತುಶ್ಲೋಕಿ ಭಾಗವತದಲ್ಲಿ 3ನೇ ಪದ್ಯದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಅವರಪ್ಪ ವ್ಯಾಪ್ತನೇ ಹೇಳಿದ ಮಾತು. ತನ್ನ ವ್ಯಾಪ್ತಿಯನ್ನು ನಾನಿದ್ದೇನೆ ಅಂತ ತಿಳಿದುಕೊಳ್ಳಯ್ಯ. ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಕಾಣಿಸುತ್ತ ಅವರೊಳಗಿದ್ದು
ವೃಜಿನಾರ್ದನ ಚಿದಾನಂದೈಕ ದೇಹನು ಕೊನಗೆ ಸಚರಾಚರ ಜಗದ್ಭುಕುವೆನುಪುವನಯ್ಯನು. ಗುಣಿಗುಣಗಳು, ನಾವೆಲ್ಲ ಗುಣಿಗಳು. ದೋಷವಿದ್ದರೂ ಗುಣಿಗಳೇ. ಗುಣಿಗಳಾದ್ದರಿಂದನೇ ದೋಷ. ಗುಣ ಹೋಯಿತು ಅಂದರೆ ದೋಷನೂ ಹೋಗುತ್ತೆ. ಅದು ಯಾವ ಗುಣ? ಬಂಧಕವಾದ 3 ಗುಣಗಳಿದೆ ರೀ. ಸತ್ವ, ರಜಸ್, ತಮಸ್ಸು ಅಂತ ಆ 3 ಗುಣಗಳಿಗೆ ಹೆಸರು. ಈ ಸತ್ವ, ರಜಸ್ಸು, ತಮಸ್ಸಿನಿಂದ ಒದ್ದಾಡ್ತಾ ಇರ್ತೀವಿ. ಒಂದೊಂದು ರೀತಿಯಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಗುಣಗಳು ಕೆಲಸ ಮಾಡ್ತಾ ಇರುತ್ತೆ. ಈಗೆಲ್ಲ ಹಸುವೆ ಆಗತ್ತೆ, ರಜೋಗುಣದ ಪ್ರಭಾವ. ಇಲ್ಲಿವರೆಗೂ ಸತ್ವಗುಣ ಇತ್ತು. ಬೆಳಗ್ಗೆ 3 ಗಂಟೆಗೆ ಪ್ರಾರಂಭವಾದ ಸತ್ವ ಈಗ 10:30, 11ಕ್ಕೆ ರಜಸ್ಸು ಶುರು ಆಗತ್ತೆ. ಸಂಜೆ ತನಕ ಇದರದೇ ಕಾರಭಾರು. ರಾತ್ರಿ ಆಗ್ತಾ 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 ತಮೋಗುಣ ಕೆಲಸ ಮಾಡಿಬಿಡುತ್ತೆ. ತ್ರಿಗುಣದ ಪ್ರಭಾವಲಯದಲ್ಲಿ ನಾವೆಲ್ಲ ಬದುಕಬೇಕು. ನಾವದನ್ನು ದಾಟಲಿಕ್ಕೆ ಬಹಳ ಕಷ್ಟ. ಗುಣತ್ರಯಗಳು ಮೀರಿಬಿಟ್ಟಿದ್ರು. ಜೀವನ್ಮುಕ್ತರಂತೆ ಇದ್ದರು. ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಏನು ಲಿಂಗ ಅಂತ. ಹಂಪೆ ನಮ್ಮ ಪೇಜಾವರ ಶ್ರೀಪಾದಂಗಳವರ ಸುರಾಮಂಗಳಕ್ಕೆ ಬಂದಿದ್ರ? ಅವರು 60ನೇ ಶಾಂತಿ ಇವರು ಬಂದಿದ್ದರು. ಆ ಫೋಟೋ ಕೂಡ ಇದೆ ನನ್ನ ಹತ್ರ. ಅವ್ರಿಗೆ ಕನಕಾಭಿಷೇಕ ಮಾಡಿ ಅಂದರು. ಈ ಜನ್ಮದಲ್ಲಿಯೇನೇ ನಮ್ಮ ಶಿಷ್ಯರಿಗೆ ಅಪರೋಕ್ಷವಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೇವೆ ಅಂತ. ಇವರು ಆಶೀರ್ವಾದ ಮಾಡಬೇಕಾದ್ರೆ ಇವರು ಅಪರೋಕ್ಷೀಕೃತ ಶ್ರೀಶರಷ್ಟೇ 100 ಹೇಳ್ತೀನಿ. 7 ದಿನ ಹೇಳೋ ಅಷ್ಟು ವಿಚಾರಗಳು. ನಾವೆಲ್ಲ ಇವರ ಆರಾಧನೆಗೆ ಬಂದಿದ್ದೀವಿ ಅಂದರೆ ಇವರು ಚಿಕ್ಕವ್ರು ಬಂದಿರಲಿಕ್ಕಿಲ್ಲ. ಮಧುಸೂದನಾಚಾರ್ಯಾಗ ಹಂಪೇಲಿ ಆಶೀರ್ವಾದ ಮಾಡಿದ್ರು. ಅವರು ಅಪರೋಕ್ಷೀಕೃತ ಶ್ರೀಶರಾದ್ದರಿಂದಲೇ ಪೇಜಾವರ ಶ್ರೀಪಾದಂಗಳವರಿಗೆ ಈ ಆಶೀರ್ವಾದವನ್ನು ಮಾಡಿದ್ದಾರೆ. ಭಾಗ್ಯ ನನಗೆ. ಮೋಹನಾಚಾರ್ಯ ಬರಬೇಕು ಅಂದರೆ ಕುಣ್ಕೊಂಡು ಬರ್ತೀವಿ. ನಮ್ಗೆ ಸಂಭಾವನೆ ಬೇಡ, ಚಾರ್ಜು ಕೊಡಬೇಡ್ರಿ, ಖಂಡಿತ ಬೇಡ. ಸುಮ್ಮನೆ ಏನೋ ಈ ಪ್ಲಾಟ್ಫಾರಮ್ ಸ್ಪೀಚಲ್ಲ. ಇಲ್ಲಿ ಬಂದಿರೋದೇ ನಮ್ಮ ಭಾಗ್ಯ. ನಮಗೆ ಅಂಥ ಮಹನೀಯರು ನೀವೆಲ್ಲ ಬಂದು ಈ ಸನ್ನಿಧಾನದಲ್ಲಿ ಹೇಳ್ತಾನೇ ಇರ್ತೀರಲ್ಲ, ಹರಿನಾಮ ಸ್ಮರಣೆ ಮಾಡ್ತಾ ಇರ್ತೀರಲ್ಲ. ನಿಮ್ಮ ಪುಣ್ಯ, ನಿಮ್ಮ ಹಿರಿಯರ ಪುಣ್ಯ, ನಮ್ಮದು ಪುಣ್ಯ ಕರ್ಕೊಂಬಂದಿದೆ ಅಂತ ಹೇಳುತ್ತಾ, ಗುಣಗಳೊಳಗೆ ಗುಣ ಅವನೇ, ಗುಣಿ ಅವನೇ. ತತ್ತನ್ನಾಮವಾಚ್ಯತ್ವ ಪ್ರತಿಪಾದ್ಯತ್ವ. ಗುಣಿ ಗುಣ ನೆನೆಸುವನು. ಆದರೆ ಗುಣ ಹೌದು, ಗುಣಬದ್ಧನಲ್ಲ. ಕೇವಲ ನಿರ್ಗುಣಶ್ಚ ಅಂತ ಬೇರೆವೇ ಹೇಳುತ್ತೆ. ಕೇವಲ ನಿರ್ಗುಣಶ್ಚ ಇದೆಲ್ಲ, ಅಲ್ಲಿ ಕೇವಲ ಅನಿರ್ಗುಣಶ್ಚ ಅಂತಾನು ಪರಚ್ಛೇದ ಮಾಡ್ಬೋದು. ನಿರ್ಗುಣಶ್ಚ ಅಂತ ಮಾಡಿದ್ರೆ ಬಂಧಕವಾದ 3 ಗುಣಗಳಿಲ್ಲ ಅಂತ. ಅನಿರ್ಗುಣ ಅಂತ ಹೇಳಿದ್ರೆ ಬಂಧಕವಾದ 3 ಗುಣಗಳು ಅವನಿಗೆ ಇಲ್ಲ ಅಂತ. ಇನ್ನು ನಿರ್ಗುಣಶ್ಚ ಅಂತ ಹೇಳಿದ್ರೆ ಇದೇ ಅರ್ಥ. ಕೇವಲ ಅನಿರ್ಗುಣಶ್ಚ, ಕೇವಲ ನಿರ್ಗುಣಶ್ಚ. ಏನು ಬೇಕಾದ್ರೂ ಮಾಡಿದ್ರು ಕೂಡ ಬಂಧಕವಾದ 3 ಗುಣಗಳು ಭಗವಂತನಲ್ಲಿ ಎಂದೆಂದೂ ಇಲ್ಲ. ಬಂಧಕತ್ವ ಉಂಟು. ಗುಣ ಅಂತ ಯಾಕ್ರಿ ಕರೀತಾರೆ? ನಮ್ಮನ್ನು ಕಟ್ಟಾಕುತ್ತಾರೆ, ಅದಕ್ಕೆ ಗುಣ ಅಂತ ಕರೆಯೋದು. ಕಟ್ತೀವಲ್ಲ ಹಗ್ಗಕ್ಕೆ ಗುಣ ಅಂತ ಹೆಸರು. ಅದಕ್ಕೆ 3 ಗುಣಗಳಿಗೂ ಕೂಡ ಗುಣ ಅಂತ ಕರೆಯುವ ಉದ್ದೇಶ ನಮ್ಮನ್ನೆಲ್ಲ ಭವಪಾಶ ಕಟ್ಟಾಕಿದೆಯಲ್ಲ, ಅದಕ್ಕೆ ಗುಣ ಅಂತ ಹೆಸರಾದ್ದರಿಂದ ಗುಣ ಅಂತ ಹೆಸರವೇ ಹೊರತು ಇಂಗ್ಲೀಷಲ್ಲಿ ವರ್ಚ್ಯೂ ಅಂತಾರಲ್ಲ ಅದು ಅಲ್ಲ. ಗುಣ ಅಂದರೆ ಕೇವಲ ನಿರ್ಗುಣಶ್ಚ. ಏನು ಮಾಡಬೇಕು? ಗುಣಸೌರಭದಲ್ಲಿ ಒಂದು ವಿಚಾರ ಮಾಡ್ತಾರಲ್ಲಿ, ಕಪಿಂಜಲಾಧಿಕರಣ ನ್ಯಾಯ ಅಂತ. ಆ ಕಪಿಂಜಲಾಧಿಕರಣದಲ್ಲಿ ಕಪಿಂಜಲಾನ ಆಲಭೇತ ಭೂತಿಕಾಮಹ ಅಂತ. ಸಂಪತ್ತು ಬೇಕಾದರೆ ಕಪಿಂಜಲ ಪಕ್ಷಿಗಳನ್ನು ಕೊಂದಾಕಿ ಯಾಗ ಮಾಡು. ಸಕಾಮ ಕರ್ಮವೇ ನಿಷಿದ್ಧ. ಇದರ ಮೇಲೆ ಪಕ್ಷಿಗಳನ್ನು ಕೊಂದಾಕಿ ಯಾಗ ಮಾಡೋದ? ಏನಿದು? ಅದಕ್ಕಂದರೂ ಕಪಿಂಜಲಾನ ಆಲಭೇತ ನೀನು ಮಾಡೋದೇ ತಪ್ಪು. ಮಾಡಲೇಬೇಕಾ? ಎಷ್ಟು ಮಾಡಬೇಕು? ಬಹುವಚನ ಇದೆ. ಸಿಕ್ಕಷ್ಟು ಪಕ್ಷಿಗಳನ್ನು ಕೊಂದಾಕು ಅಂದರೆ ಅಲ್ಲ. ತ್ರಿತ್ವದಿಂದ ಬಹುವಚನ ಪೂರ್ತಿ ಆಗೋಣದ್ರಿಂದ ಇಲ್ಲಿ 3 ಪಕ್ಷಿನ ಕೊಂದಾಕು. ಹಾಗೆ 3 ಗುಣಗಳನ್ನು ಕೊಂದಾಕು ದೇವರ ವಿಚಾರದಲ್ಲಿ. ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣಗಳು ಅವನು ಪಾಲಿಗೆ ಸತ್ತರೆ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗುತ್ತಾನೆ. ಅವನನ್ನು ಹೀಗೆ ತಿಳಿದ್ರೆ
ನಾವು ಯಾವತ್ತೋ ಒಂದೊಂದನ್ನು ನಿರ್ಗುಣರಾಗಿ ಆನಂದ ಪಡಬಹುದು. ಈ 3 ಗುಣಗಳ ಬವಣೆಯನ್ನು ತಪ್ಪಿಸಿಕೊಂಡು ಸಾಗಲಿಕ್ಕೆ ಆಗತ್ತೆ ಅಂಥೇಳಿ ಗುಣನಾಗ್ತ ಗುಣಪದ ವಾಚ್ಯತ್ವ ಇದ್ದರೂ ಕೂಡ ಗುಣಬದ್ಧನಲ್ಲ. ಅಲ್ಲಿ ಅವಳು ಹೆಂಡತಿ ಗುಣ ಬದ್ಧಳಲ್ಲ, ನಿತ್ಯ ಮುಕ್ತಳು, ತ್ರಿಗುಣ ಮಾನಿ ಆದ್ದರಿಂದ ಗುಣ ಅವಳು, ಗುಣ ವಿಗುಣಯೋಹೋ ಅಂತಾರೆ. ಹಾಗಾದರೆ ಕೇವಲ ನಿರ್ಗುಣಶ್ಚ ಅಂತ ಹೇಳಿದ್ರೆ ಗುಣಗಳಿಲ್ಲ ಅಂತ ಹೇಳಿದ್ರೆ ಕಪಿಂಜಲಾಧಿಕರಣ ನ್ಯಾಯದಿಂದ 3 ಗುಣಗಳು ಇಲ್ಲ ಅಂತ ಗುಣಸೌರಭದಲ್ಲಿ ರಾಜರು ಹೇಳಿದ್ದು ಇಲ್ಲಿ ತಿಳಿದುಕೊಂಡಾಗ ಅವನು ಗುಣಬದ್ಧನಾಗದೆ ಗುಣನಾಗಿದ್ದಾರಲ್ಲಿ. ಈ ಗುಣಗಳಿಂದ ಪುಣ್ಯ ಪಾಪಗಳು ಹುಟ್ಟುತ್ತಾ ಹೋಗುತ್ತೆ. ಗುಣದಿಂದಲೇ ಅಲ್ವಾ ಪುಣ್ಯ ಪಾಪಗಳು ಹುಟ್ಟೋದು. ಸಂಸಾರದಲ್ಲಿ ಇದ್ದಿದ್ದಕ್ಕೆ ಪುಣ್ಯ ಕರ್ಮ ಮಾಡ್ತೀವಿ, ಪಾಪ ಕರ್ಮ ಮಾಡ್ತೀವಿ. ಅದನ್ನು ಬ್ರಹ್ಮಾದಿ ದೇವತೆಗಳು ಕೊಡ್ತಾನೆ. ಬ್ರಹ್ಮದೇವರಿಗೆ ಪುಣ್ಯದ ಫಲವನ್ನೇ ಕೊಡ್ತಾ ಹೋಗ್ತಾನೆ. ಇನ್ನು ಕಲಿಗೆ ಎಲ್ಲರೂ ಮಾಡಿದ ಪಾಪದ ಫಲ ಅವನಿಗೆ ಕೊಟ್ಬಿಡ್ತಾರೆ. ಭಯ ಇಲ್ಲ, ನಮ್ಮ ಪಾಪ ಎಲ್ಲ ಅವನಿಗೆ ಹೋಗುತ್ತೆ. ಯಾಕೆ? ನಮ್ಮೊಳಗೆ ನಿಂತು ಅವನೇ ಮಾಡಿಸೋವನಲ್ಲ, ನಮ್ಮ ಪಾಪದ ಫಲ ಅವನಿಗೆ ಹೋಗುತ್ತೆ. ಅವನೇನಾದರೂ ಪೌಂಡ್ರ ಕೈಯಾಗ ಇಂಥದ್ದೆಲ್ಲ ಮಾಡಿರ್ತಾನಲ್ಲ, ಮಾಡಿದ್ದ. ಯಾಕೆ ಅಪ್ಪನ ಹತ್ರ ಬಂದ, ಪಾಂಡವರು ಅರಣ್ಯಕ್ಕೆ ಹೋಗಿದ್ದರು. ಅಪ್ಪ ನಾನು ರಾಜಸೂಯ ಯಾಗ ಮಾಡ್ತೀನಿ ಅಂತ. ಯಾಕೆ ಮಾಡ್ತೀನಿ ಅಂತ, ನಮ್ಮ ಅಣ್ಣ ಮಾಡಿದ್ದಾನೆ. ಅಣ್ಣ ಮಾಡಿದ್ರೆ ಸ್ಪರ್ಧೆಯಿಂದ ಏನು ಬೇಕಾದ್ರೆ ಮಾಡಿಬಿಡೋದಾ? ಆ ಮನೆ ಹುಡುಗ ಅವ್ರ ಅಪ್ಪಂಗೆ ವೈಕುಂಠ ಮಾಡ್ತಾ ಇದ್ದಾನಪ್ಪ, ನಿಂಗೂ ನಾನು ಮಾಡ್ತೀನಿ. ಬದುಕಿದ್ದಾಗ ಬೇಕಾದ ಸರಿ ಮಾಡಿಬಿಟ್ಟಿದ್ದಿ, ಈಗ ಮಾಡಬೇಡ ಅಂದಾಗ ವೈಷ್ಣವ ಯಾಗವನ್ನೇ ಮಾಡ್ದ. ಆ ಪುಣ್ಯ ಎಲ್ಲ ಭೀಮಸೇನ ದೇವರಿಗೆ ಪಾಂಡವರಿಗೆ ಹೊಟ್ಟೋಯ್ತು, ಏನೂ ಬರಲಿಲ್ಲ. ತಮೋಯೋಗ್ಯರು ಮಾಡುವ ತತ್ರಾಪಿ ತತ್ವಾಭಿಮಾನಿ ದೈತ್ಯರು ಮಾಡುವ ಪುಣ್ಯಗಳು ಚೂರು ಅವ್ರಿಗೆ ದಕ್ಕದೆ ದೇವತೆಗಳು ಕೊಟ್ಬಿಡ್ತಾರೆ. ಇನ್ನು ದೇವತೆಗಳು ರುದ್ರದೇವರಿಂದ ಆರಂಭ ಮಾಡಿಕೊಂಡು ಅಲ್ಪ ಸ್ವಲ್ಪ ನಿಷಿದ್ಧ ಕರ್ಮಗಳನ್ನು ಮಾಡ್ತಾರಲ್ಲ, ಆ ನಿಷಿದ್ಧ ಕರ್ಮದ ಪಾಪದ ಫಲವನ್ನು ಕಲಿಪರ್ಯಂತರವಾಗಿ ಹೊಟ್ಟೋಗುತ್ತೆ. ಏಕಾದಶಸ್ಕಂದ ಭಾಗವತದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ನಿಖರವಾಗಿ ಅದನ್ನು ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿಬಿಟ್ಟಿದ್ದಾರಲ್ಲಿ. ಗುಣಜ ಪುಣ್ಯಾಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ್ತ ಅವರೊಳಗಿದ್ದು ವೃಜಿನಾರ್ದನ ಪಾಪಗಳನ್ನೆಲ್ಲ ಇಲ್ಲ ಅಂತ ಮಾಡಿಬಿಡ್ತಾರಲ್ಲಿ. ಚಿದಾನಂದೈಕ ದೇಹನು ಕೊನೆಗೆ ಏನು ಮಾಡ್ತಾನೆ? ಇಡೀ ಬ್ರಹ್ಮಾಂಡವನ್ನು ಓಂ ಅತ್ತಾ ಚರಾಚರ ಗ್ರಹಣಾತ್ ಓಂ ಎಲ್ಲ ತಿಂದು ಕೂತ್ಕೊಂಡ್ಬಿಡ್ತಾನೆ. ಅದಿತಿ ಶಬ್ದದ ಸಮನ್ವಯವನ್ನು ಮಾಡುತ್ತಾ ಭಗವಂತನಲ್ಲಿ ತಿಂದು ಕೂತ್ಕೊತಾನೆ ನಮ್ಮನ್ನೆಲ್ಲ. ಅದು ಆನಂದ ಅವನಿಗೆ. ಹೀಗೆ ಸೃಷ್ಟಿ ಮಾಡೋದು, ಪಾಲನೆ ಮಾಡೋದು, ಒಂದು ದಿನ ಎಲ್ಲವನ್ನ ತಿನ್ನೋದು ಜಗತ್ಪತಿಯ ದೇವಸೈಷ ಸ್ವಭಾವೋ ಆಪ್ತಕಾಮಸ್ಯ ಕಾಸ್ಪೃಹ. ಯಾಕೆ ಪ್ರಳಯ ಮಾಡ್ತಾನೆ? ಕ್ರೀಡೆಗೋಸ್ಕರ ಅಂದರು. ಕ್ರೀಡೆಗೋಸ್ಕರ ಅನ್ನೋದು ದೇವರಲ್ಲಿ ಯಾವುದೂ ಇಲ್ಲ. ಕ್ರೀಡೆಯಿಂದ ಅದು ಕ್ರೀಡೆ. ಅವನಿಗೆ ಸೃಷ್ಟಿನೇ ಒಂದು ಕ್ರೀಡೆ. ಅಲ್ಲಿ ವಿದ್ಯತಾನೆಂದೆನಿಸಿಕೊಂಬನು ಅನಿರುದ್ಧ ದೇವನು. ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಅಂತ 4 ಇದೆ. ಈ ವಿದ್ಯೆ ಅಂತ ಯಾರು ಕರೀತಾರೆ? ಅನಿರುದ್ಧನಣ್ಣ ವಿದ್ಯೆ ಅಂತ ಕರೀತಾರೆ. ವಿದ್ಯಾಪತಿ ಅನಿರುದ್ಧ. ಕೃತಿಪತಿ ಪ್ರದ್ಯುಮ್ನ ಇದ್ದಾನಲ್ಲ, ಅವನು ಬುದ್ಧಿಗೆ ಪತಿ. ಅವನು ಸಿದ್ಧಿಗೆ ಸಂಕರ್ಷಣ ಪತಿ, ಪ್ರಸಿದ್ಧಿಗೆ ವಾಸುದೇವ ಪತಿ. ಅವನಿಂದ ಅವನ ಕಂಟ್ರೋಲಲ್ಲಿರುತ್ತೆ. ಆ ರೂಪದಿಂದ ಅವನು ಅಂತ. ಈ ಒಂದು ಶ್ಲೋಕವನ್ನು ನಾವು ಅಂದುಕೊಂಡರೆ ಈ 4 ಲಾಭವಾಗತ್ತೆ ಅಂತರಳಿ. ಅನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿ ಎನಿಸಿವನು. ಇನ್ನು ಕೃತಿಪತಿ ಪ್ರದ್ಯುಮ್ನ ಈಗ ಹೇಳಿದ ಹಾಗೆ ಅವನನ್ನು ಬುದ್ಧಿ ಅಂತ ಕರೀತಾರಲ್ಲಿ. ಸಂಕರ್ಷಣ ಸಿದ್ಧಿ. ವಿದ್ಯೆ ಬುದ್ಧಿ ಇದ್ದು ಸಿದ್ಧಿನೇ ಇಲ್ಲದೆ ಇದ್ರೆ ಹೇಗ್ರಿ? ಕೆಲವರು ಸಿದ್ಧಿ ಬರೋದೇ ಇಲ್ಲ, ಶಂಕ ಹೊಡೆದ್ರೂ ಬರೋದಿಲ್ಲ. ಎಲ್ಲ ಗ್ರಂಥಗಳು ಓದಿರ್ತಾರೆ, ಯಾವುದೂ ಅರ್ಥವಾಗಿರೋದಿಲ್ಲ. ಒಂದು ಕನ್ವೆ ಆಗಬೇಕಲ್ಲ, ಸಂತೋಷ ಆಗಬೇಕಲ್ಲ. ನಾವು ಹೇಳಿದ ಮಾತು ನಿಮ್ಗೆ ಅರ್ಥವಾಗಿಲ್ಲ ಅಂದರೆ ಅದು ನನಗೂ ಅರ್ಥವಾಗಿಲ್ಲ ಅಂತ. ನಮ್ಗೆ ಅರ್ಥವಾಗಿದ್ದರೆ ನಿಮ್ಗೆ ಅರ್ಥವಾಗುವಂಥ ಮಾತುಗಳನ್ನೇ ಕೆಲವ್ದು ಹೇಳಬೇಕು. ಮೋಹನಾಚಾರ್ಯ ಬಂದು ಕೂತ್ಕೊಂಡ್ರು ಅಂದ್ರೆ ಕಪಿಂಜಲಾಧಿಕರಣ ಸ್ವಲ್ಪ ಹೇಳಿದ್ರೆ ಹೊರತು ಅದನ್ನು ವಿಸ್ತಾರವಾಗಿ ಅಧಿಕರಣ ರಚನೆ ಮಾಡಿದ್ರೆ ಇದೇನು ಹುಚ್ಚು ಅಂದ್ಕೊಂಡ್ಬಿಡ್ತಿರೋ ಇಲ್ಲ. ಅದರಿಂದ ಕೆಲವು ಮಾತುಗಳನ್ನು ಎಷ್ಟು ತಲೆಗೆ ಹೋಗಬಲ್ಲದೋ
ಆ ವಿಚಾರಗಳನ್ನು ಹೇಳುವ ಪ್ರಯತ್ನ ಪಟ್ಟರೆ ಹರಿಗೆ ಪ್ರೀತಿ ಆಗತ್ತಲ್ಲಿ. ಸಂಕರ್ಷಣ ಯಾತಕ್ಕೆ? ಸಿದ್ಧಿ ಅಂದರೆ ಮೋಕ್ಷ ಅಲ್ವಾ. ನಾವು ಕೃತಕೃತ್ಯರಾಗೋದು ಮೋಕ್ಷದಿಂದ. ಪ್ರಳಯ ಮಾಡುವವನು ಸಂಕರ್ಷಣ ರೂಪಿ. ಆದ್ದರಿಂದ ಈ ಒಳಗಡೆ ಇರುವ ಕವಚ ಇದೆಯಲ್ಲ, ಲಿಂಗದೇಹವನ್ನು ಪ್ರಳಯ ಮಾಡುವವನು ಸಂಕರ್ಷಣ ರೂಪಿ ಭಗವಂತ. ನಿಜಮುಕ್ತಿ ಪ್ರದಾಯಕ ಪ್ರಸಿದ್ಧಿನಾಮಕನಾದ ಮಾಯಾಪತಿ ವಾಸುದೇವ ಪ್ರಸಿದ್ಧಿಯನ್ನು ಕೊಡುತ್ತಾನೆ. ಇದೆಲ್ಲವೂ ಇಲ್ಲಿ ನಾನು ನೋಡಿದ ಈ ಪದ್ಯವನ್ನು ಓದುವ ವೇಳೆಯಲ್ಲಿ ಇವರೇ ತಲೆಯಲ್ಲಿ ಬರ್ತಾಯಿದ್ದರು. ವಿದ್ಯೆ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಅದು ವಿಪುಲವಾಗಿ ಇದ್ದಿದ್ದಕ್ಕೇನೆ ನಮ್ಮ ಗುರುಗಳು ಪೇಜಾವರ ಶ್ರೀಪಾರಂಗಳವರು ಮೊದಲನೇ ಶಿಷ್ಯರು ಇವ್ರ ಬಳಿಗೆ ಓದಿದರು. ಓದಿ ಅವರು 4 ಇಂಥ ಗುರುಗಳನ್ನು ಹೊಂದಿದ್ದಕ್ಕೆ ವಿದ್ಯಾ, ಬುದ್ಧಿ, ಸಿದ್ಧಿ, ಪ್ರಸಿದ್ಧಿ ಪೇಜಾವರ ಶ್ರೀಪಾರಂಗಳವರದ್ದು ಎಷ್ಟು ಅಂತ ಜಗತ್ತಿಗೆ ಗೊತ್ತು. ಗುರು ಶಿಷ್ಯರು ಇಬ್ಬರೂ ಕೂಡ ಅಪರೋಕ್ಷೀಕೃತ ಶ್ರೀಶರಾಗಿದ್ದಕ್ಕೆ ಈ ಅರಣ್ಯದಲ್ಲಿ ಮೃಷ್ಟಾನ್ನ ತಿನ್ಕೊಂಡಿದ್ದೀವಲ್ಲ, ಅದು ಆ ಪುಣ್ಯದ ಫಲ. ಅದು ಅವರ ಪ್ರಸಿದ್ಧಿಯ ಫಲ. ಅದು ಆಮಾಯಂತ ಬ್ರಹ್ಮಚಾರಿಣ ಸ್ವಾಹ. ವಿದ್ಯಾರ್ಥಿಗಳೇ ಇಲ್ಲದೆ ಇದ್ದರೆ ಏನು ಮಾಡಬೇಕ್ರಿ? ನಗ್ನ ಕ್ಷಪಣಕ್ಕೆ ದೇಶೆ ರಜಕ ಕಿಂಕರಿಷ್ಯತಿ. ಊರು ತುಂಬ ಜೈನ ಸ್ವಾಮಿಗಳಿದ್ದಾಗ ಅಲ್ಲಿ ಲಾಂಡ್ರಿ ಇಟ್ಟವನಿಗೇನು ಕೆಲಸ? ವಿದ್ಯಾರ್ಥಿಗಳು ಬೇಕೋ ಬೇಡೋ ಹುಡುಕಿಕೊಂಡು ಹೋಗಿದ್ದಾರೆ ಪುಣ್ಯಾತ್ಮರಣ್ಣ. ಇದೆಲ್ಲ ಶ್ರೀಹರಿಯ ಕೃಪೆಯಿಂದ ಚತುರೂಪಿ ಭಗವಂತನ ಪೂರ್ಣಾನುಗ್ರಹ ಇದ್ದಿದ್ದಕ್ಕೆ ಇದನ್ನು ತಿಳ್ಕೊಂಡವನು ಪಂಡಿತ. ಈ ಶ್ಲೋಕದ ಗಂಧಗಾಳಿ ಇಲ್ಲದೆ ನಾವು ಪಂಡಿತರಾಗೋದು ಹೇಗೆ? ಪಂಡಿತರಾಗಿಲ್ಲ, ಆದರೂ ಈ ಶ್ಲೋಕ ಗೊತ್ತಿದ್ದಕ್ಕೆ ಮುಂದಾಗ್ತೀವಿ ಪಂಡಿತರು. ಈಗ ಆಗದೇ ಇದ್ದರೂ ಕೂಡ ಎಂದೋ ಒಂದು ದಿನ ಆ ಸ್ಥಿತಿ ಪರಮಾತ್ಮನ ಕೃಪೆಯಿಂದ ತನು ಚತುಷ್ಟಯಗಳು ನಾರಾಯಣನು ಹೃತ್ಕಮಲಖ್ಯ ಸಿಂಹಾಸನದೊಳು ಅನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತಾ ತನಗೆ ತಾನೇ ಸೇವಕನನಿಸಿ ಸೇವಾಸಕ್ತ ಸುರರೊಳಗನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ಸ್ಥೂಲ ದೇಹ, ಅನಿರುದ್ಧ ದೇಹ, ಪ್ರದ್ಯುಮ್ನ ಅದು ಹೇಳ್ತೀನಿ, ಅಲ್ಲೇ ಹೋಗ್ಬಿಡ್ತಾಯಿದೆ. ಸ್ಥೂಲ, ಅನಿರುದ್ಧ ದೇಹ, ಲಿಂಗದೇಹ, ಸ್ವರೂಪ ದೇಹ ಅಂತ ಈ 4 ತನುಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇದ್ದಾನಲ್ಲಿ. ಸ್ಥೂಲ ದೇಹದಲ್ಲಿ ಅನಿರುದ್ಧ ರೂಪಿ ಭಗವಂತ ಇದ್ದರೆ ಅನಿರುದ್ಧ ದೇಹದಲ್ಲಿ ಪ್ರದ್ಯುಮ್ನ ಇದ್ದಾನಲ್ಲಿ. ಸಂಕರ್ಷಣ ಲಿಂಗದೇಹದಲ್ಲಿದ್ದಾನೆ. ವಾಸುದೇವ ರೂಪಿ ಭಗವಂತ ಸ್ವರೂಪ ದೇಹದಲ್ಲಿದ್ದಾರೆ. ಈಗ ಎಷ್ಟು ಆ ರೂಪಗಳು ಅಲ್ಲೆಲ್ಲ ಇದ್ದು, ಮೂಲೇಶ, ಅಗ್ರೇಶ, ಪ್ರಾದೇಶ ಅದು ಬೇರೆ, ಆ ಲೆಕ್ಕ ಬೇರೆ. ಈ 4 ರೂಪಗಳು ಅಲ್ಲಿದೆ. ಅಲ್ಲಿ ತನಗೆ ತಾನೇ ಸೇವ್ಯ ಸೇವಕನಾಗಿ ಸೇವಾಸಕ್ತರೊಳು ಅಲ್ಲಿ ಇಷ್ಟೆಲ್ಲ ರೂಪಗಳಿರುತ್ತಲ್ಲ, ಒಂದು ರೂಪ ಸೇವೆ ಸ್ವೀಕಾರ ಮಾಡ್ತಾ ಇರುತ್ತೆ, ಇನ್ನು ಮಿಕ್ಕ ರೂಪಗಳೆಲ್ಲ ಸೇವೆ ಮಾಡ್ತಾ ಇರುತ್ತೆ ಭಗವಂತನದ್ದು. ಒಂದು ರೂಪ ಸೇವ್ಯವಾಗಿ ಮತ್ತೆ ರೂಪಗಳೆಲ್ಲ ಸೇವಕನಾಗಿ ಅಲ್ಲಿರುತ್ತೆ. ತನಗೆ ತಾನೇ ಸೇವ್ಯ ಸೇವಕನಾಗಿ. ಇದು ಯಾಕೆ ಹೀಗೆ ಅಂದರೆ ಅವನ ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಈ ತನು ಚತುಷ್ಟಯದಲ್ಲಿ ಭಗವಂತನ ರೂಪಗಳೇ ಭಗವಂತನ ರೂಪವನ್ನು ಪೂಜಿಸ್ತಾ ಇರುತ್ತೆ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ನಾವು ಪೂಜೆ ಮಾಡಿದ್ರೂ ಅಷ್ಟೇ. ನಮ್ಮ ಒಳಗೆ ಇರುವ ಬಿಂಬರೂಪಿ ಪರಮಾತ್ಮ, ಈ ಪ್ರತಿಬಿಂಬ ನಾವು ತನ್ನ ಇನ್ನೊಂದು ಸಾಲಿಗ್ರಾಮ ಪ್ರತಿಮಾದಿಗಳಿಗೆ ಇರುವ ತನ್ನ ರೂಪವನ್ನು ಪೂಜೆ ಮಾಡ್ತಾ ಇರುತ್ತೆ. ನಮ್ಗೆ ಗೊತ್ತಾಗಬೇಕಷ್ಟೆ. ನರತೆ ಪೂಜೆಯ ಪ್ರಾರಂಭದಲ್ಲೂ ಇದನ್ನು ಹೇಳ್ತೇವೆ, ಪೂಜಾ ಮುಕ್ತಾಯ ಕಾಲದಲ್ಲೂ ಇದನ್ನು ನಾವು ಹೇಳ್ತೇವೆ. ನಿಶುಸೀರ ಗಣಪತೆ ಗಣೇಶುತ್ವಾ ಮಾಹುರ್ವಿಪ್ರತಮಂ ಕವೀನಂ
ನರತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಜಗತ್ಪತೆ ಏನು ವಿಚಿತ್ರವಾದ ಪೂಜೆಯೋ ನಿನ್ನದು. ನಿನ್ನ ಪೂಜೆ ನೀನೇ ಮಾಡಿಕೊಂಡು ವರ ಕೊಡ್ತೀಯಲ್ಲೋ, ಇದು ಕಾರುಣ್ಯಕ್ಕೆ ಇನ್ನೇನು ಬೇಕು ಹೇಳಿ. ನಮಗೇನು ಸಾಧ್ಯ? ನಿಷಿದ್ಧವಾದದ್ದನ್ನೆಲ್ಲ ಮಾಡುವವರಿಗೆ ಈ ಅನುಸಂಧಾನವೇ ಬರೋದಿಲ್ಲ. ಕೈಲಾದಷ್ಟು ವಿಹಿತವನ್ನು ಮಾಡುತ್ತಾ, ಎಷ್ಟೇ ವಿಹಿತವನ್ನು ನಾವು ಮಾಡಿದ್ರೂ 10% ಮಾಡಬಹುದು, 90% ನಾವು ಮಾಡೋದೇ ಇಲ್ಲ. ದಶಾಂಶಾಹ ಮಾನುಷಾಹ ಅಂತಾರೆ, 10 ಅಂಶದಿಂದ ನಾವು ಮಾಡೋದು. ದೇವತೆಗಳು ಕರ್ಮ ಮಾತ್ರ 100ಕ್ಕೆ 100, ಪಿತೃಗಳದು 50 ತಪ್ಪು 50 ತಪ್ಪು. ನಾವು ಏನು ಮಾಡಿದ್ರೂ ದಶಾಂಶ ಅಂದಮೇಲೆ ಅದಕ್ಕೆ ನಾವೇನೂ ಮಾಡಲ್ಲ ಅಂದರೆ, ನಮ್ಮ ಕರ್ಮದಲ್ಲಿ ಮಾತ್ರ ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಪದ ವೃತ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಹಾಕಿ ಕೃಷ್ಣಾನುಸ್ಮರಣಂ ಪರಂ. ಆ ಕೃಷ್ಣನ ಸ್ಮರಣೆ ಒಂದಾದರೆ ಆಯಿತು, ಎಲ್ಲ ಕ್ಷಮಿಸಿ ನನ್ನ ಸ್ಮರಣೆ ಮಾಡಿದೆಯಲ್ಲ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ. ನಾನು ಕರ್ತನಲ್ಲ, ಈ ಪೂಜೆ ಎಲ್ಲ ನಿನ್ನದು ದೇವದೇವನೇ ಅಂತ ಅಂದುಕೊಂಡು ತಾನೇ ಸೇವ್ಯ ಸೇವಕನಾಗಿ ಆನಂದ ರೂಪಿಯಾದ ಭಗವಂತ ಆನಂದ ಪಡ್ತಾ ಇರ್ತಾನಲ್ಲಿ. ಆನಂದ ಪಡ್ತಾನೆ ಅನ್ನೋದು ನಮ್ಮ ಪರದಿಂದ ಹೇಳೋದು. ಪಡೋದೇನು ಬಂತು ಆನಂದ? ಇಂದ ಅನಂತ ಕಾಲದ ನಂತರದಲ್ಲಿ ಬರುವ ಆನಂದ ಈ ಕಾಲದಲ್ಲೇ ಇದೆ ಅವನಿಗೆ. ಅನಂತ ಕಾಲದ ನಂತರದಲ್ಲಿ ಬರುವ ಆನಂದ ಹಿಂದಿತ್ತಲ್ಲ, ಅನಂತ ಕಾಲದ ಹಿಂದಿನ ಆನಂದ ಈಗಿದೆ. ಹೇಗೆ ಅರ್ಥ ಆಗತ್ತೆ ಹೇಳಿದೆವು? ಅದನ್ನೇ ಹೇಳಿದ್ದು. ಶಾಸ್ತ್ರ ಹೇಳಿದ್ದನ್ನು ನೀವು ಓದಿದಾಗ ಓದೋದೇ ಹೊರತು ಇದು ಹೇಗೆ ಅಂತ ಹೇಗೆ ಅರಿವಾದೀತು ನಮಗೆ. ಜಾಗರ ಸ್ವಪ್ನಗಳು ವರಭೋಗಿಶಯನ ಬಹುಪ್ರಕಾರ ವಿಭಾಗಗೈಸಿ ನಿರಂಶ ಜೀವರನ್ನು ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ, ಮುಖ್ಯವಾಗಿ ಸ್ವಪ್ನ ಕಾಲದಲ್ಲಿ ನಿರಂಶರಾದ ಜೀವರನ್ನು ಕಾಶಿಗೆ ತೊಗೊಂಡು ಹೋಗ್ಬಿಡ್ತಾನೆ, ಅಯೋಧ್ಯೆಗೆ ಎಲ್ಲೋ ತೊಗೊಂಡು ಹೋಗ್ತಾನೆ. ಸ್ವಪ್ನ ಮುಗಿತಾ ಇದ್ದಾಗೆ ಏಕೀಭಾವವನ್ನು ಮಾಡಿಸಿಬಿಡ್ತಾನೆ. ಅಚಿಂತ್ಯಾದ್ಭುತ ದೇವತೆಗಳು ಸಾಂಶರು, ಅಸ್ವಪ್ನರು, ಅವ್ರಿಗೆ ಈ ಕೆಲಸ ಬೇಕಾಗೇ ಇಲ್ಲ. ನಾವು ನಿರಂಶರಾದ ಮೇಲೆ ಎಲ್ಲೋ ಹೋಗಿರ್ತೀವಿ, ನಮ್ಮ ಜೀವ ಹೋಗಿರುತ್ತೆ, ಖಂಡಿತ ಹೋಗಿರುತ್ತೆ. ಸ್ವಪ್ನ ಪರಾರ್ಥ ಸತ್ಯ, ಅದು ಕಾಶಿಗೆ ಹೋಗೋದಲ್ಲ, ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಅರ್ಜುನ ದೃಷ್ಟಾಂತ ಕೊಡ್ಬೋದು. ಅವನು ಸಾಂಶನೇ ಆದರೂ ಕೈಲಾಸಕ್ಕೆ ಕರ್ಕೊಂಡೋಗಿ ಉಪದೇಶವನ್ನು ಮಾಡಿಸಿಬಿಟ್ಟ. ನಮ್ಮ ವಿಚಾರದಲ್ಲಾಗಬೇಕಾದ್ರೆ ಕರ್ಕೊಂಡು ಹೋಗತ್ತೇನು ಶಾಸ್ತ್ರ ಹೇಳುತ್ತೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಎಲ್ಲಿ ಹೇಗೆ ಅಂತ ದೃಷ್ಟಾಂತ ಕೊಡೋದು ಕಷ್ಟ. ಈ ಜಯದ್ರಥನನ್ನು ಕೊಲ್ಲುವ ಮೊದಲು ಹಿಂದಿನ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಉಪದೇಶ ಮಾಡಿಸಿ ಇಲ್ಲೇ ತಂದಿಟ್ಬಿಟ್ಟ. ಅರ್ಜುನ ಸಾಂಶರಾದ್ರಿಂದ ಚಿಂತೆ ಬರೋದಿಲ್ಲ. ನಮ್ಮನ್ನು ಕೂಡ ಸ್ವಾಪ್ರ ಪದಾರ್ಥ ದರ್ಶನ ಮಾಡಿಸುತ್ತಾನೆ ಅಂದರೆ ನಿರಂಶರಾದ ನಮ್ಮನ್ನು ಸಾಂಶರನ್ನಾಗಿ ಮಾಡಿ ಈ ಒಂದು ವಿಚಿತ್ರ ವ್ಯಾಪಾರವನ್ನು ಮಾಡ್ತಾನೆ. ಸುಷುಪ್ತಿಗಿಂತ ಮೊದಲು ಸ್ವಪ್ನವೇ. ನಾರ್ಮಲ್ ನಿದ್ರೆಯಲ್ಲಿ, ಸ್ಲೀಪಲ್ಲಿ ಮೊದಲು ಸ್ವಪ್ನ, ಜಾಗ್ರತ್, ಸ್ವಪ್ನ, ಸುಷುಪ್ತಿ, ಮತ್ತೆ ಸ್ವಪ್ನಕ್ಕೆ ಬಂದು ಎಚ್ಚರಕ್ಕೆ ಬರ್ತೀವಿ. ಇದು ದೇವ್ರ ವ್ಯವಸ್ಥೆ. ತಾನು ಮಾಡ್ತಾ ಇರ್ತಾನೆ ಎಲ್ಲವನ್ನು. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವಭೇದವಾನ್ ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳನ್ನು ಏಕತ್ರ ಐರಿಸುವನು. ಸುಷುಪ್ತಿ ಕಾಲದಲ್ಲಿ ಎಲ್ಲ ಒಂದಾಗಿ ಬಿಡುತ್ತೆ. ಇದರಲ್ಲಿ ಮಾತ್ರ ಅಲ್ವಾ, ಸ್ವಾಪ್ನ ಪದಾರ್ಥ ನೋಡಬೇಕಾದ್ರೆ ಅಂಶ ಬೇಕಾಗತ್ತಲ್ಲಿ. ತನ್ನ ಹೆಂಡತಿಯರಿಂದ ಕೂಡಿಕೊಂಡು ಕಾರ್ಯವಸ್ತುಗಳಲ್ಲಿ, ಕಾರಣವಸ್ತುಗಳಲ್ಲಿ ತಾನು ಪ್ರೇರಕ ರೂಪಗಳಿಂದ ಬಟ್ಟೆಯಲ್ಲಿ ನೂಲು ಹಾಸು ಹಕ್ಕಾಗಿ ಇರುವಂತೆ ದೇವರು ಇದ್ದು ಮಾಡಿಸ್ತಾನಲ್ಲಿ. ಭೋಗವಿತ್ತು ಸೂರ್ಯ ಕಿರಣಗಳಂತೆ ತನ್ನೆಯ ವೀರ್ಯದಿಂದಲಿ ಕೊಳುತಿಹ ಅನಾರ್ಯರಿಗೆ ಈ ವಿಹಾರವು ಗೋಚರೂಪಿದೋ ಏನೋ. ಎಲ್ಲ ಕಡೆ ಅವನ ಹೆಂಡತಿಯನ್ನು ಶ್ರೀಭೂ ದುರ್ಗಾ ರೂಪಗಳು ಅಂತೆಲ್ಲ ನಿರೂಪಣೆ ಮಾಡಿದ್ದಾರಲ್ಲಿ.
ಕಾರಣ ಕಾರ್ಯಾಂತರ್ಗತ ಅಂಶವತಾರಾವೇಶ ವಿಹಿತ ಸಹಜ ಪ್ರೇರಕ ಪ್ರೇರ್ಯಕ್ವಯ ಸರ್ವತ್ರ ವಿಕಾರವಿಲ್ಲದೆ ತೋರುವನೆಂಬುದೇ ಫಲವಿದು ಬಾಳ್ದುದಕ್ಕೆ. ಪ್ರೇರ್ಯ ರೂಪಗಳಿಂದ ತಾನೇ ಸಪ್ತಮಸ್ಕಂದ ಭಾಗವತದಲ್ಲಿ ಸ್ವಮಾಯ ಗುಣಮಾವಿಷ್ಯ ಬಾಧ್ಯ ಬಾಧಕತಾಂಗತಃ ತನ್ನ ಇಚ್ಛೆಯಿಂದ ಸೋಲುವವರಲ್ಲಿದ್ದು ಸಾಯುವವರಲ್ಲಿದ್ದು ಅವರು ಸೋಲುವಂತೆ ಸಾಯುವಂತೆ ಇವನೇ ಮಾಡ್ತಾನೆ, ಗೆಲ್ಲುವವರಲ್ಲಿದ್ದು ಇವನೇ ಎಲ್ಲ ಮಾಡ್ತಾನೆ. ಅದು ವಿವೇಕ ಇದ್ದರೆ ಅದೃಷ್ಟವಿದ್ದರೆ ಇದು ಇವನಿಂದ ನಡೆಯುತ್ತೆ ಅಂತ ತಿಳಿಯುತ್ತಲ್ಲಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ ರೂಪಗಳಿಂದ ದೇವರಿರ್ತಾನೆ. ತಂತುಗಳು ಪಟದಲ್ಲಿ ತಂತುಗಳಲ್ಲಿ ಇರ್ತಾನೆ. ತಂತುಗಳು ಕಾರಣ, ಪಟ ಕಾರ್ಯ. ಪಟವೇ ತಂತುವೋ ತಂತುವೇ ಪಟವೋ ಅಭೇದ ಯಾವುದಕ್ಕೆ? ಎರಡಕ್ಕೂ ಭೇದ ಭೇದ ಅಂದ್ಬಿಟ್ರು ಶಿವರಾಚಾರ್ಯರು. ಅತ್ಯಂತ ಅಭೇದವೂ ಅಲ್ಲ, ತಾರ್ಕಿಕರಿಗೆ ಹೇಳುವ ರೀತಿ ಅತ್ಯಂತ ಅಭೇದವೂ ಇಲ್ಲ, ಭೇದದಿಂದ ಇರುತ್ತೆ. ಆ ಕಾರ್ಯಕಾರ್ಯಗಳಲ್ಲಿ ತಂತು ಕಾರಣ, ಪಟ ಕಾರ್ಯ. ಸ್ವಾಮಿ ಇದ್ದು ಸೂರ್ಯ ಕಿರಣಗಳಂತೆ, ಸೂರ್ಯ ಕಿರಣಗಳು ಎಲ್ಲ ಕಡೆ ಹಾಸು ಹೊಕ್ಕಾಗಿ ಪಸರಿಸಿದರೆ ಜೀವನ ಇಲ್ಲದೇ ಇದ್ರಿಲ್ಲವಲ್ಲ. ಸೂರ್ಯಕಿರಣ ಏನು ಮಾಡುತ್ತೆ? ಚಂದ್ರಕಿರಣವೂ ಅಷ್ಟೇ, ಸೂರ್ಯಕಿರಣಗಳು ಅಷ್ಟೇ. ಎಲ್ಲ ವಸ್ತುಗಳು ಬೆಳೆಯುವಂತೆ ಆಗತ್ತೆ. ಈ ಕಾಲದಲ್ಲಿ ಎಲ್ಲ ರಸವನ್ನು ಹೀರಿಬಿಟ್ರೆ ಮಳೆಗಾಲದಲ್ಲಿ ನೀರು ಸುರಿಸಿ ಎಲ್ಲ ಪದಾರ್ಥಗಳ ಅಸ್ತಿತ್ವಕ್ಕೆ, ಅದರ ಬೆಳವಣಿಗೆಗೆ ಕಾರಣನಾಗಿದ್ದಾನೆ. ಅದು ಸೂರ್ಯಾಂತರ್ಗತ ನಾರಾಯಣನೆಯ ಹೊರತುವು ಬೇರೆ ಯಾರಲ್ಲಿ? ಈ ವಿಹಾರ ಮಾಡ್ತಾನಲ್ಲ ಎಲ್ಲ ಪದಾರ್ಥಗಳ ತತ್ವದ ಶಬ್ದ ಪ್ರತಿಪಾದ್ಯನಾಗಿ ಗೋಚರವಾಗೋದಿಲ್ಲ. ಖಂಡಿತ ಇದು ಅಷ್ಟು ಸುಲಭವಲ್ಲ ಅಂತಾರಲ್ಲಿ. ಅನಾರ್ಯರಿಗೆ ಗೋಚರಿಪೋದು ಏನು? ಆರ್ಯರು ಅಂದರೆ ಶಾಸ್ತ್ರವಿಹಿತ ಕರ್ಮವನ್ನು ಮಾಡುತ್ತಾ ಬದುಕುವವರು ಆರ್ಯರು. ಇವರು ಮಹಾ ಆರ್ಯರು ಇವರಲ್ಲ. ಈ ಗುರುಗಳು ಬೃಂದಾವನದಲ್ಲಿರೋರು, ಹೊರಗಿರೋರು ಎಲ್ಲ ಆರ್ಯರೇ. ಅದಕ್ಕೆ ಇಲ್ಲೆಲ್ಲ ಯಾರನ್ನೂ ಒತ್ತಾಯ ಮಾಡಲಿಲ್ಲ. ಬರೋಣ ಅಂದರೆ ಬಿಟ್ಕೊ ಅಂತಾರೆ. ಕರೆದುಕೊಳ್ಳೆ ಯಾಕೆ ಓಡ್ಕೊಂಬರ್ತೀವಿ ನಾವೆಲ್ಲ? ನಾವು ಧನ್ಯರು. ಅವರು ಕರೆದಿರು, ನಮ್ಮನ್ನು ಉಪಕಾರ ಮಾಡಿದ್ದಾರೆ. ಈ ಮಾತನ್ನು ಅನುಸಂಧಾನ ಮಾಡುವ ಭಾಗ್ಯ ಬಂದಿದೆ. ಜನಕ ತನ್ನಾತ್ಮಜಗೆ ವರಭೂಷಣ ದುಕೂಲವ ತೊಡಿಸಿ ಈ ಮಗುವಿಗೆ ಹುಟ್ಟಿನ ಹಬ್ಬದ ದಿನ ಅಲಂಕಾರ ಮಾಡಿ ನಮಸ್ಕಾರ ಮಾಡಿಸ್ಕೊಂಡು 1.5-2 ವರ್ಷದ ಮಗುವಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಕಂದ ಸುಖವಾಗಿರು, ಧರ್ಮದಿಂದ ಬದುಕು ಅಂತೆಲ್ಲ ಹರುಷ ಪಡ್ತಾರಲ್ಲ. ಕಮಲ ನಯನ ಪೂಜಕ ನೆನೆಸಿ ಪೂಜಾ ಸಾಧನ ಪರಾರ್ಥನು ತನಗೆ ತಾನಾಗಿ ಫಲಗಳ ಈವ ಭಜಕರಿಗೆ ಪೂಜ್ಯನಾಗಿ ಪೂಜಕನಾಗಿ ಸಾಧನಗಳಿಗೆ ತಾನೇ ಇದ್ದು ಫಲ ಅವನು ಕೊಡ್ತಾನೆ. ನೋಡಿ, ನಮ್ದು ಯಾವುದೂ ಇಲ್ಲ. ಒಳ್ಳೆಯ ಸಾಲಿಗ್ರಾಮ ಇದೆ, ಇನ್ನೇನೋ ಇದೆ, ಇದೇ ನಿಜ. ಪೂಜೆ ಮಾಡುವ ಬುದ್ಧಿ ಕೊಡಬೇಕಲ್ಲ. ಪದಾರ್ಥದಲ್ಲೆಲ್ಲ ಅವನಿದ್ದು ನಮ್ಮ ಬುದ್ಧಿಯಲ್ಲೂ ಇದ್ದು ಸತ್ಕರ್ಮ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಏನಿದೆ ಅಲ್ಲಿ? ತಂದೆ ಬಹು ಸಂಭ್ರಮದಿ ತನ್ನಯ ಬಂಧುಗಳನ್ನ ನರಹಿ ಮದುವೆಯ ನಂದನೆಗೆ ತಾಮಾಡಿ, ತಂದೆ ಸಂತೋಷದಿಂದ ಮಗನ ಮದುವೆಯನ್ನು ಮಾಡಿ ಮನೆ ಕಟ್ಟಿಕೊಟ್ಟು ಸುಖವಾಗಿರು, ಧರ್ಮದಿಂದ ಇರುವಂಥ ಆಶೀರ್ವಾದ ಮಾಡುವ ಹಾಗೆ ಸಾಧನ ಶರೀರವದು ನೀರೆಯರಿ ಕೊಟ್ಟಿದ್ದು ನಮಗೂ ಕೂಡ ಈ ಲಿಂಗದೇಹದ ಮೇಲೆ ಅದರ ಮೇಲೆ ಅನಿರುದ್ಧ ಎಲ್ಲ ಕೊಟ್ಟು ಸ್ಥೂಲ ದೇಹ ಕೊಟ್ಟಿದ್ದಾನೆ. ಈ ಸೂಕ್ಷ್ಮ ದೇಹದಿಂದ ಏನೂ ಮಾಡಲಿಕ್ಕೆ ಬರೋದಿಲ್ಲ ನಮಗೆ. ಈ ಶರೀರದಲ್ಲಿ ಭಗವಂತ ಇದ್ದಿದ್ದಕ್ಕೆ ನಮಗೆ ಸಾಧನೆ ಮಾಡಬಹುದು. ಮಾಡಿಕೊಂಡ್ರೆ ಆ ದೇವರು ಈ ಶರೀರ ಕೊಟ್ಟಿದ್ದಾನೆ, ಇದು ಸಾಧನೆಗೋಸ್ಕರ ಇರೋದು ಅಂತ
ಗೊತ್ತಾಗೋದು ಹೇಗೆ? ಅವನ ಕೃಪೆ ಇದ್ದರೆ ಗೊತ್ತಾಗುತ್ತೆ, ಇಲ್ಲದಿದ್ದರೆ ಗೊತ್ತಾಗಿಲ್ಲ ಅನ್ನೋದು ಕೂಡ ಗೊತ್ತಾಗದೆ ಹುಟ್ಟುತ್ತಾ ಸಾಯ್ತಾ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಆಗಿಬಿಡುತ್ತೆ. ಅಂಥ ಕರುಣಾಸಾಗರ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ನಾವು ಮಾಡುವ ಪ್ರತಿಕರ್ಮವನ್ನು ನೋಡ್ತಾ ಇರ್ತಾನೆ, ವಂಚನೆ ಇಲ್ಲದೆ ಅದರ ಫಲವನ್ನು ಕೊಟ್ಟು ಕರುಣಿಸುತ್ತಾನೆ ಅಂತ ತಿಳಿಯಬೇಕು ಅಂಥೇಳಿ ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು. ಆಯಿತು, 5:15ಗೆ ಬರ್ತೀನಿ. ವಿದ್ವಾನ್ ಕೇದಾರ್ ವೇದವ್ಯಾಸಾಚಾರ್ಯರು ವ್ಯಾಪ್ತಿ ಸಮಿತಿಯ ಪ್ರವಚನವನ್ನು ಈ ಸಂದರ್ಭದಲ್ಲಿ